ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಏಜೆನ್ಸಿ ಅಥವಾ ಅಸೆಂಬ್ಲಿ ಇತ್ತೀಚೆಗೆ ವಿಶ್ವಸಂಸ್ಥೆಯ ಈ ಪರಿಸರ ಸಭೆಯನ್ನು ಅಸೆಂಬ್ಲಿಯನ್ನು 6ನೇ ಅಸೆಂಬ್ಲಿಯನ್ನು ಕೀನ್ಯಾದ ನೈರೋಬಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಕೀನ್ಯಾ ದೇಶದ ನೈರೋಬಿ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅನ್ನುವ ಈ ಒಂದು ಸಂಸ್ಥೆ ಏನಿದೆ ಇದರ ಹೆಡ್ ಕ್ವಾರ್ಟರ್ ಕೀನ್ಯಾ ದೇಶದ ನೈರೋಬಿಯಲ್ಲಿದೆ ಅಂತ ನಾವು ಸಾಕಷ್ಟು ಬಾರಿ ಓದಿದ್ದೇವೆ. ಸೊ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂತ ಈ ಒಂದು ಸಂಸ್ಥೆಯನ್ನು ನಾವು ಗುರುತಿಸ್ತೇವೆ ಸಾಮಾನ್ಯವಾಗಿ. ಸೊ ಈ ಒಂದು ಸಂಸ್ಥೆಯ ಮೂಲಕ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ 2024ರ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ಈ ಒಂದು ರಿಪೋರ್ಟ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಥವಾ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ವಾರ್ಷಿಕವಾಗಿ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ಈ ಒಂದು ರಿಪೋರ್ಟನ್ನು ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳು ಮತ್ತು ಪ್ರಮುಖವಾದಂತಹ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಸಂಪನ್ಮೂಲಗಳನ್ನು ಬಳಕೆ ಮಾಡಲಾಗ್ತಾ ಇದೆ, ಸಂಪನ್ಮೂಲಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗ್ತಾ ಇದೆ, ಉತ್ಖನನ ಮಾಡಲಾಗ್ತಾ ಇದೆ ಮತ್ತು ಬಳಸಲಾಗ್ತಾ ಇದೆ ಅನ್ನುವ ಒಂದು ಟ್ರೆಂಡನ್ನು ಪಬ್ಲಿಷ್ ಮಾಡುವಂತಹ ಒಂದು ವರದಿ ಜಾಗತಿಕ ಸಂಪನ್ಮೂಲದ ಒಂದು ಔಟ್ಲುಕ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ವಿಶ್ವಸಂಸ್ಥೆಯಿಂದ ಗುರುತಿಸಲ್ಪಟ್ಟಂತಹ ಅಜೆಂಡಾ 2030 ಅನ್ನುವ ಈ ಒಂದು ಗುರಿಯನ್ನು ತಲುಪುವಂತಹ ನಿಟ್ಟಿನಲ್ಲಿ ಈ ಜಗತ್ತು ಸದ್ಯಕ್ಕೆ ಎದುರಿಸ್ತಾ ಇರುವಂತಹ ಪ್ರಮುಖ ಬಿಕ್ಕಟ್ಟುಗಳಾದಂತಹ ತ್ರಿವಳಿ ಬಿಕ್ಕಟ್ಟುಗಳು ಆದಂತಹ ಯಾವುದು ಅಂತಂದರೆ ಹವಾಮಾನ ಬದಲಾವಣೆ, ಪ್ರಕೃತಿಯ ನಷ್ಟ ಮತ್ತು ಮಾಲಿನ್ಯ. ಇಂಗ್ಲೀಷ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಟ್ರಿಪಲ್ ಕ್ರೈಸಿಸ್ ಆಫ್ ಪ್ಲಾನೆಟ್ ಅಂತ ಗುರುತಿಸ್ತಾರೆ ಅವನ್ನ. ಟ್ರಿಪಲ್ ಕ್ರೈಸಿಸ್ ಆಫ್ ಪ್ಲಾನೆಟ್ ಅಂತ ಯಾವಂತಂದರೆ ಒಂದು ಕ್ಲೈಮೇಟ್ ಚೇಂಜ್, ಎರಡನೇದು ನೇಚರ್ ಲಾಸ್, ಮೂರನೇದು ಪಲ್ಯೂಷನ್. ಈ ಮೂರು ಪ್ರಮುಖವಾದಂತಹ ಬಿಕ್ಕಟ್ಟುಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಿಂದ ಒಂದು ಅಜೆಂಡಾ 2030 ಅಂತ ಗುರುತಿಸಲಾಗಿದೆ. ಸೊ ಈ ಒಂದು ಗುರಿಯನ್ನು ತಲುಪುವಂತಹ ನಿಟ್ಟಿನಲ್ಲಿ ಜಾಗತಿಕವಾಗಿ ಈ ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ದೇಶಗಳು ಬಳಸ್ತಾ ಇವೆ ಮತ್ತು ಅವುಗಳ ಒಂದು ಉಪಯೋಗವನ್ನು ಯಾವ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಅಗತ್ಯತೆಯನ್ನು ಈ ಒಂದು ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ವರದಿಯಲ್ಲಿ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಪಬ್ಲಿಷ್ ಮಾಡಲಾಗುತ್ತದೆ. ಸೊ ಸುಮಾರು 180 ದೇಶಗಳು ಮತ್ತು 7 ವಿಶ್ವದ ಪ್ರಮುಖ ಪ್ರದೇಶಗಳನ್ನು ಗುರುತಿಸಿ ಮತ್ತು 4 ಆದಾಯದ ಇನ್ಕಮ್ ಗ್ರೂಪಿಂಗ್ಸ್ಗಳನ್ನು ಗುರುತಿಸಿ ಆ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಿ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಈ ಒಂದು ಸಂಸ್ಥೆಯ ಮೂಲಕ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಮುಖ್ಯವಾಗಿ ಡೇಟಾವನ್ನು ಕಲೆಕ್ಟ್ ಮಾಡಿ ಅದರ ಒಂದು ಮಾಡೆಲಿಂಗ್ ಮಾಡಿ ಈ ಇವ್ಯಾಲ್ಯೂಯೇಷನ್ ಮಾಡುವಂತಹ ಮೌಲ್ಯಮಾಪನ ಮಾಡುವಂತಹ ಒಂದು ಸಮಗ್ರವಾದಂತಹ ರಿಪೋರ್ಟ್ ಯಾವುದು ಅಂತಂದರೆ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು 2024ರ ಈ ಒಂದು ವರದಿಯಲ್ಲಿ ನೀಡಲಾದಂತಹ ಪ್ರಮುಖ ಅಂಶಗಳು ಏನು ಅಂತಂದರೆ ಜಾಗತಿಕವಾಗಿ ಅಸಮಾನತೆಯನ್ನು ಈ ಒಂದು ಸಂದರ್ಭದಲ್ಲಿ ಗುರುತಿಸಲಾಗಿದೆ. ಅಂದರೆ ಈ ಅಸಮಾನತೆ ಅಂದರೆ ಈ ಸಂಪನ್ಮೂಲಗಳ ಬಳಕೆಗೆ ಸಂಬಂಧಪಟ್ಟಂತೆ ಜಾಗತಿಕವಾಗಿ ಯಾವ ರೀತಿಯಾಗಿ ಒಂದು ಅಸಮಾನತೆ ಇದೆ, ಅಂದರೆ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ರಿಸೋರ್ಸಸ್ ಎಕ್ಸ್ಪ್ಲಾಯಿಟೇಷನ್ ನಡೀತಾ ಇದ್ದರೆ ಇನ್ನೊಂದು ಪ್ರದೇಶದಲ್ಲಿ ಅತಿ ವಿರಳವಾಗಿ ಆ ಒಂದು ಸಂಪನ್ಮೂಲಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಅಂತ ಈ ರೀತಿಯಾದಂಥ ಒಂದು ಅಸಮಾನತೆಯನ್ನು ಇನ್ಇಕ್ವಾಲಿಟಿ ಆಫ್ ರಿಸೋರ್ಸಸ್ ಯೂಸೇಜ್ ಅಂತ ಗುರುತಿಸಲಾಗಿದೆ. ಅದೇ ರೀತಿಯಾಗಿ ಎರಡನೇ ಮುಖ್ಯವಾದಂತಹ ಅಂಶ ಏನು ಅಂತಂದರೆ ಈ ಕೃಷಿ ಬೆಳೆಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಹೈ ಈಲ್ಡ್ ಪ್ರಾಡಕ್ಟ್ಸ್ಗಳನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಅರಣ್ಯ ಉತ್ಪನ್ನಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಸಂಸ್ಕರಣೆಯ ಈ ಭೂ ಸಂಬಂಧಿತವಾದಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಜಾಗತಿಕವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಜೀವ ವೈವಿಧ್ಯತೆಯ ನಷ್ಟ ಆಗ್ತಾ ಇದೆ ಮತ್ತು ಸಾಮಾನ್ಯವಾಗಿ ಈ 90% ನೀರಿನ ಒತ್ತಡವನ್ನು ಜಗತ್ತು ಅನುಭವಿಸ್ತಾ ಇದೆ. ನೀರಿನ ಒತ್ತಡ ಅಂತಂದರೆ ವಾಟರ್ ಕ್ರೈಸಿಸನ್ನು ಅನುಭವಿಸ್ತಾ ಇದೆ ಅಂತ ಈ ಒಂದು ವರದಿಯಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡುವಂತಹ ಗ್ರೀನ್ ಹೌಸ್ ಗ್ಯಾಸಸ್ಗಳ ಹೊರಸೂಸುವಿಕೆಯನ್ನು ಕೂಡ
ಮೂರನೇ ಒಂದು ಭಾಗವನ್ನು ಈ ಒಂದು ಸಂದರ್ಭದಲ್ಲಿ ಹೊಂದಿದೆ ಅಂತ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಅಷ್ಟಲ್ಲದೆ ಮುಖ್ಯವಾಗಿ ಈ ಮರಳು, ಜಲ್ಲಿ ಮತ್ತು ಜೇಡಿಮಣ್ಣು ಸೇರಿದಂತೆ ಈ ಫಾಸಿಲ್ ಇಂಧನಗಳು, ಲೋಹಗಳು ಮತ್ತು ಈ ನಾನ್ ಮೆಟಾಲಿಕ್ ಎಲಿಮೆಂಟ್ಸ್ಗಳು ಇವುಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಸಂಸ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಜಾಗತಿಕವಾಗಿ ಸುಮಾರು 35% ಎಮಿಷನನ್ನು ಕಾಣಲಾಗ್ತಾ ಇದೆ ಅಂತ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ 2020 ಮಟ್ಟಕ್ಕೆ ಕಂಪೇರ್ ಮಾಡಿದರೆ ಈ ಸಂಪನ್ಮೂಲಗಳ ಎಕ್ಸ್ಪ್ಲಾಯ್ಟೇಷನ್ ಅಂತ ಏನು ಕರಿತೇವೆ, ರಿಸೋರ್ಸ್ ಎಕ್ಸ್ಪ್ಲಾಯ್ಟೇಷನ್ ಅಂತ, ಸಂಪನ್ಮೂಲಗಳ ಶೋಷಣೆ ಏನಿದೆ 2020 ಮಟ್ಟಕ್ಕೆ ಕಂಪೇರ್ ಮಾಡಿದರೆ 2060ರಲ್ಲಿ ಸುಮಾರು 60% ಹೆಚ್ಚಾಗಬಹುದು ಅಂತ ಕೂಡ ಒಂದು ಪ್ರಿಡಿಕ್ಷನನ್ನು ಮಾಡಲಾಗಿದೆ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ. ಅಂದರೆ 2020ರಲ್ಲಿ 100 ಟನ್ ಶತಕೋಟಿ ಟನ್ಗಳಷ್ಟು ಇದ್ದಂತಹ ಈ ಒಂದು ರಿಸೋರ್ಸ್ ಎಕ್ಸ್ಪ್ಲಾಯ್ಟೇಷನ್ ಏನಿದೆ 2060ರವರೆಗೆ 60% ಹೆಚ್ಚಾಗಿ 160 ಶತಕೋಟಿ ಟನ್ಗಳಷ್ಟು ಏರಿಕೆಯಾಗಲಿದೆ. ಅಂದರೆ ಈ ಸಂಪನ್ಮೂಲಗಳ ಒಂದು ಬಳಕೆ ಏನಿದೆ ಹೆಚ್ಚಾಗ್ತಾ ಇದೆ ಕಂಟಿನ್ಯೂಸ್ ಆಗಿ ಅಂತ ಒಂದು ಟ್ರೆಂಡನ್ನು ಈ ಒಂದು ಅನಾಲಿಸಿಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಲಾಗಿದೆ ಅಥವಾ ಮೆನ್ಷನ್ ಮಾಡಲಾಗಿದೆ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾದಂತಹ ಈ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ಒಂದು ವರದಿಯ ಮೂಲಕ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಈ ಒಂದು ಸಂಸ್ಥೆಯ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಕೀನ್ಯಾದಲ್ಲಿದೆ. ಕೀನ್ಯಾದ ನೈರೋಬಿ ಅನ್ನುವ ನಗರದಲ್ಲಿ ಲೊಕೇಟ್ ಆಗಿದೆ. ಸೊ ಈ ಒಂದು ಸಂಸ್ಥೆಯ ಮೂಲಕ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ಈ ಎಲ್ಲ ಸಂಸ್ಥೆಗಳು ಮತ್ತು ಆ ಸಂಸ್ಥೆಗಳು ಪಬ್ಲಿಷ್ ಮಾಡುವಂತಹ ರಿಪೋರ್ಟ್ಗಳು ಯಾವುವು ಅಂತ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ.